ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಬೇಲೂರು ಪುರಸಭಾ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ, ಸತ್ಯಕ್ಕೆ ಸಂದ ಜಯ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಹಾಸನ ಜಿಲ್ಲೆಗೆ ಶಿಕ್ಷಣದಿಂದಲೂ ಕೀರ್ತಿ ತಂದುಕೊಟ್ಟಿರುವುದಕ್ಕೆ ಅಭಿನಂದನೆ, ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಹೇಳಿಕೆ. ಅವಿಶ್ವಾಸದ ನಿರ್ಣಯದಲ್ಲಿ ವಿಪ್ ಉಲ್ಲಂಘಿಸಿದ ಸದಸ್ಯರ ವಿರುದ್ಧ ಶಿಸ್ತು ಕ್ರಮ, ಮಾಜಿ ಸಚಿವ ಶಿವರಾಮ್ ಹೇಳಿಕೆ. ವಾರ್ತೆಗಳ ವಿವರ. ಬೇಲೂರು ಪುರಸಭೆ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ ಸತ್ಯಕ್ಕೆ ಜಯವಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಪಟ್ಟಣದ ಪುರಸಭೆ ವೇಲಾಪುರಿ ಸಭಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸಭೆ ಕರೆಯಲಾಗಿತ್ತು. ಪುರಸಭೆಯಲ್ಲಿ ಒಟ್ಟು 23 ಸದಸ್ಯರ ಬಲವಿದ್ದು ಕಾಂಗ್ರೆಸ್ 17, ಜೆಡಿಎಸ್ 5, ಬಿಜೆಪಿ 1 ಸ್ಥಾನ ಪಡೆದಿತ್ತು. ಪುರಸಭೆ ಉಪಾಧ್ಯಕ್ಷ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ 16 ಜನ ಕಾಂಗ್ರೆಸ್ ಸದಸ್ಯರು ಅಶೋಕ್ ವಿರುದ್ಧ ಕೈ ಎತ್ತುವ ಮೂಲಕ ಅವರನ್ನು ಪದಚ್ಯುತಿಗೊಳಿಸಲಾಯಿತು. ಪುರಸಭೆ ಅಧಿನಿಯಮದ ಪ್ರಕಾರ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗಿದ್ದು, ಅಶೋಕ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯದಲ್ಲಿ ಕೈ ಎತ್ತುವ ಮೂಲಕ ಅಶೋಕ್ ಅವರು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ತಿಳಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ಅಶೋಕ್ ಅವರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನಗೊಂಡಿದ್ದು ಹಾಗೂ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಹೋಗದೇ ಇದ್ದಿದ್ದರಿಂದ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮನ್ನಣೆ ವಿಪ್ ಜಾರಿ ಮಾಡಲಾಗಿತ್ತು. ವಿಪ್ ಉಲ್ಲಂಘಿಸುವ ಜೊತೆಗೆ ಪಕ್ಷಕ್ಕೆ ದ್ರೋಹ ಬಗೆದಿರುವ ವಿರುದ್ಧ ಪಕ್ಷ ಕಠಿಣ ಕ್ರಮ ಕೈಗೊಳ್ಳುತ್ತದೆ. ಇಲ್ಲಿ ಯಾವುದೇ ಬಣದ ರಾಜಕೀಯವಿಲ್ಲ. ಇದು ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದು ಹೇಳಿದರು. ನಮ್ಮೆಲ್ಲ ಪುರಸಭಾ ಸದಸ್ಯರು ಅಧ್ಯಕ್ಷರಾದ ಅಶೋಕ್ ಅವರ ವಿರುದ್ಧವಾಗಿ ಅವಿಶ್ವಾಸಕ್ಕೆ ಗೊತ್ತುವಳಿಯ ಒಂದು ಸಭೆ ಇವತ್ತಾಗಿದ್ದು, ನಾವೆಲ್ಲ ಒಮ್ಮತವಾಗಿ ಅವರ ಅವಿಶ್ವಾಸದಿಂದ ಇಳಿಸಬೇಕಾಗಿರುವಂತಹ ಒಮ್ಮತ ತೀರ್ಮಾನ ತಗೊಂಡು ನಾವು ನಮ್ಮ ಎಲ್ಲ 16 ಸದಸ್ಯರು ಸೇರಿ ಒಟ್ಟು 17 ಜನ ಸದಸ್ಯರು ಇವತ್ತು ಮತವನ್ನು ಚಲಾಯಿಸಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಪುರಸಭಾ ಕಾಯ್ದೆ ಅನ್ವಯ ಅಧ್ಯಕ್ಷರು ಇವತ್ತಿಂದ ಅವರು ಪದಚ್ಯುತಿಗೊಂಡಿರ್ತಾರೆ. ಯಾರೇ ಆಗಲಿ ಪಕ್ಷಕ್ಕೆ ಗೌರವ ಕೊಡಬೇಕು. ನಾವು ಯಾರು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತೀವಿ, ತಾಯಿನೂ ಒಂದೇ ಪಕ್ಷನೂ ಒಂದೇ ಅನ್ನೋ ರೀತಿಯಲ್ಲಿ ನಾವೆಲ್ಲ ಇರಬೇಕು. ಅದೇ ರೀತಿಯಲ್ಲಿ ಅವ್ರನ್ನ ಪಕ್ಷದಲ್ಲಿ ಗೌರವಿಸಿದ್ರೆ ಖಂಡಿತವಾಗಿ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಎಲ್ಲ ಪಕ್ಷಕ್ಕೆ ನಮ್ಮ ಶಿವರಾಮಣ್ಣ ಅವರ ಮಾತನ್ನು ಅವರು ಅವತ್ತು ಕೇಳಿದರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಅವ್ರ ವಿರುದ್ಧ ನಾವು ಮತ ಹಾಕುವಂಥ ಸ್ಥಿತಿನೂ ಪ್ರಮೇಯನೂ ಸಹ ಬರ್ತಿರಲಿಲ್ಲ. ಅದು ಅವ್ರು ಮಾಡ್ಕೊಂಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಬೇಲೂರಿನ ಪುರಸಭೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಸಮೇತ ಸೇರಿ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಕಾರೆಲ್ಲ ಒಟ್ಟಿಗೆ ಗೆಲ್ತೀವಿ. ಆದರೆ ಆಡಳಿತ ವೈಖರಿ, ಅವರ ಕಾರ್ಯವೈಖರಿ ಅವರ ನೋಡಿ ನಮ್ಮ ಸದಸ್ಯರಲ್ಲೇ ವ್ಯಕ್ತಿತ್ವವಾದಂತಹ ಒಂದು ಅನಿಸಿಕೆಗಳು ಬಂತು. ಆಗಾಗ ಎಲ್ಲರೂ ನಾವು ಗೆದ್ದ ತಕ್ಷಣ ನಮಗೆಲ್ರಿಗೂ ಸ್ವತಂತ್ರವಾದ ಹಕ್ಕು ಇರ್ತದೆ. ಹಾಗಾಗಿ ನಮ್ಮ ಅಧ್ಯಕ್ಷರ ವಿರುದ್ಧನೇ ಅವ್ರು ಮಾಡಿರುವಂಥ ಕಾರ್ಯವೈಖರಿಯನ್ನು ಅಸಮಾಧಾನಗೊಂಡು ಇವತ್ತು ನಮ್ಮ ಸದಸ್ಯರುಗಳೇ ಅವಿಶ್ವಾಸನ ತಂದು ಅದನ್ನು ನಾವು ಜಯ ಗಳಿಸಿದ್ದೀವಿ. ಸತ್ಯಕ್ಕೆ ಜಯ ಅನ್ನೋದು ಇದು ಆಗಿರ್ತದೆ. ಹಾಗಾಗಿ ಈಗಾಗಲೇ ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಹಾಸನ ಜಿಲ್ಲೆಗೆ ಶಿಕ್ಷಣದಲ್ಲೂ ಕೀರ್ತಿ ತಂದುಕೊಟ್ಟಿರುವುದಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್. ಸೇಂಟ್ ಜೋಸೆಫ್ ಶಾಲೆ ಸಭಾಂಗಣದಲ್ಲಿ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಗಳಿಗೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲೆ ಎಂದರೆ ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಭೂಪಟದಲ್ಲಿ ಹಾಸನ ಇದೆ ಎಂಬುದಕ್ಕೆ ಕೀರ್ತಿ ತಂದುಕೊಟ್ಟಿರುವುದಕ್ಕೆ ವಿಶೇಷವಾಗಿ ಅಭಿನಂದನೆ ತಿಳಿಸುತ್ತೇವೆ. ಅನೇಕರು 600ಕ್ಕೂ ಹೆಚ್ಚು ಅಂಕ ಪಡೆದಿರುವುದನ್ನು ಗುರುತಿಸಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ವಿದ್ಯಾರ್ಥಿಗಳನ್ನು ಕರೆಯಿಸಿ ಸನ್ಮಾನಿಸಿ ಗೌರವಿಸಲಾಗಿದೆ. ವಿದ್ಯಾರ್ಥಿಗಳನ್ನು ಶಿಕ್ಷಕರು ಏನಾದರೂ ಬೈದು ಹೊಡೆದು ಬುದ್ಧಿವಾದ ಹೇಳಿದರೆ ಪೋಷಕರು ಬಂದು ಶಿಕ್ಷಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆನ್ನುವ ರೀತಿಯಲ್ಲಿ ಮಾತನಾಡುತ್ತಾರೆ. ವಿದ್ಯಾರ್ಥಿಗಳಿಗೆ ಟರ್ನಿಂಗ್ ಪಾಯಿಂಟ್ ಎಂದರೆ ಪಿಯುಸಿ. ಪೋಷಕರು ಪಿಯು ಹಂತದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಎಂದು ಕಿವಿಮಾತು ಹೇಳಿದರು. ಹಾಸನ ಜಿಲ್ಲೆ ನಾವೆಲ್ಲರೂ ಕೂಡ ನಾವು ಹಾಸನ ಅಂದ್ರೆ ನಮ್ಮ ಹಾಸನ ಜಿಲ್ಲೆ ದೊಡ್ಡ ಒಂದು ಅದಕ್ಕೆ ಕ್ರೀಡೆಯಲ್ಲಿರ್ಬೋದು, ರಾಜಕೀಯವಾಗಿರ್ಬೋದು, ಒಂದು ನಮ್ಮ ಭೂಪಟದಲ್ಲೇ ಹಾಸನ ಜಿಲ್ಲೆ ಅಂತ ದೊಡ್ಡ ಮಟ್ಟದಲ್ಲಿ ತೋರಿಸಿರುವಂತಹ ಹಾಸನ ಜಿಲ್ಲೆ ಇವತ್ತು ನಮ್ಮ ಹಾಸನ ಜಿಲ್ಲೆಗೆ ಬಹಳ ಕೀರ್ತಿ ಮತ್ತು ಹೆಮ್ಮೆಯನ್ನು ತಂದುಕೊಟ್ಟಿರುವಂಥ ವಿದ್ಯಾರ್ಥಿ ನಮ್ಮ ಏನು ಉಲ್ಲಾಸ್ ಪಟೇಲ್ ಮತ್ತು ನಮ್ಮ ಮತ್ತೊರು ವಿದ್ಯಾರ್ಥಿ ಕಿಶನ್ ಅಂತ ಹೇಳ್ತಾರೆ. ಕಿಶನ್ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ
ಅದೇ ರೀತಿ 624 ಅಂಕ ಪಡೆದಿರುವಂತಹ 5 ವಿದ್ಯಾರ್ಥಿಗಳು, 623 ಇರ್ಬೋದು, 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು. ಇವತ್ತು ನಾವು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಬೇಕು ಅಂತ ನಾವೆಲ್ಲ ಚರ್ಚೆಯನ್ನು ಮಾಡಿದ ಸಂದರ್ಭದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಸನ್ಮಾನ ಮಾಡಬೇಕಾಗುತ್ತೆ. ಅದು ಹಾಸನ ತಾಲೂಕಿನಲ್ಲೇ 200ಕ್ಕಿಂತ 300, 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ಅಂತ. ಹಾಗಾಗಿ ಎಲ್ಲಾ DDP ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡುವಂತ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ಮಾಡೋಣ ಅಂತ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಯಾರು ಕೂಡ ಅನ್ಯತಾ ಭಾವಿಸಬಹುದು. ಈ ಒಂದು ಸನ್ಮಾನ ಚಿಕ್ಕ ಸನ್ಮಾನ ಇದ್ರೂ ಕೂಡ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ನಾವೆಲ್ಲ ಮಾಡುವಂತ ಕಾರ್ಯಕ್ರಮ. ಇವತ್ತು ಪ್ರೈವೇಟ್ ಶಾಲೆ, ಸರ್ಕಾರಿ ಶಾಲೆ, ಇವತ್ತು ನಾನು ಸರ್ಕಾರಿ ಶಾಲೆ ಒಂದೇ ಅಂತ ಹೇಳ್ತಲ್ಲ, ಈಗಾಗಲೇ ಶಿವರಾಮಯ್ಯ ಅವರು ಹೇಳ್ತಾ ಇದ್ರು, ನಾನೊಬ್ಬ ಮಾತಾಡಿದ ನಮ್ಮ ಪ್ರೈವೇಟ್ ಶಾಲೆಯಿಂದ, ಹಾಗಾಗಿ ನಮ್ಮ ಪರವಾಗಿ ಕೂಡ ಮಾತಾಡಿ ಅಂತ. ಬಹಳಷ್ಟು ಕಷ್ಟ ನಡೆಸೋದು. ಈಗಾಗಲೇ ಹೇಳ್ತಾ ಇದ್ರು ನಮ್ಮ ಬಸವರಾಜರು, ಶಿಕ್ಷಕರು ಬಹಳ ಎಷ್ಟು ಒತ್ತಡದಲ್ಲಿದ್ದಾರೆ. ಮಕ್ಕಳಿಗೆ ಏನಾದ್ರು ಬೈದ್ರೆ ಹೊಡೆದ್ರು ಕೂಡ ಏನು ಪೋಷಕರು ಬಂದು ಶಿಕ್ಷಕರ ಮೇಲೆ ಒಂದು ಕಠಿಣವಾದ ಕ್ರಮವನ್ನು ಕೈಗೊಳ್ಳುವಂತ ರೀತಿಯಲ್ಲಿ ಮಾತಾಡ್ತಾರೆ ಅಂತ. ಅದು ಬರೀ ಒಂದು ಪ್ರೈವೇಟ್ ಸರ್ಕಾರಿ ಶಾಲೆಯಲ್ಲ, ಪ್ರೈವೇಟ್ ಶಾಲೆಯಲ್ಲೂ ಕೂಡ ಯಾವುದನ್ನು ಮಕ್ಕಳು ಕೂಡ ಹಿಂದೆ ನಾವು ಕೂಡ ಸಂಜೆ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಫಾದರ್ ಜರಾಡ್ ಅಂತಿದ್ರು, ನಮಗೆ ಹೊಡೆದು ಬಡ್ದು ನಿಮಗೆಲ್ಲ ಇವತ್ತು ತಿದ್ದಂತ ಕೆಲಸ ಆಗಿನ ಕಾಲದಲ್ಲಿ ಮಾಡ್ತಿದ್ರು. ಆದ್ರೆ ಇವತ್ತು ಶಿಕ್ಷಕರಿಗೆ ಏನೋ ಶಿಕ್ಷಕರ ಭಯದಿಂದ ಪಾಠವನ್ನು ಮಾಡುವಂತ ಕೆಲಸಗಳು ಇವತ್ತಿನ ದಿನ ಆಗ್ತಾ ಇದೆ. ಅದು ಕೂಡ ಏನ್ ಮಾಡಕ್ಕಾಗಲ್ಲ, ನಾವು ಸಹಿಸ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಹೇಳ್ತಾ ಇದ್ರೆ PUC ಕಮ್ಮಿ ಅಂತ, SSLC PUC ಜಾಸ್ತಿ ಆಗಿದೆ. ಯಾಕಂದ್ರೆ PUC ಎಷ್ಟು ಒತ್ತಡ ಇದೆ ಅಂತ ಗೊತ್ತಿರುತ್ತೆ ನಮಗೆ. ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ನಾವು ನಮ್ಮ ಮಕ್ಕಳಿಗೆ ಬರೀ SSLC ಮಾತ್ರ ನಾವು ಏನು ಒತ್ತಡ ಕೊಟ್ಟು PUC ಸ್ವಲ್ಪ ಏರುಪೇರು ಆಗಿದೆ. ಇವತ್ತು SSLC ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತೆಲ್ಲ ಫಲಿತಾಂಶ ಬಂದಿದ್ರು ಕೂಡ PUC ಬಹಳಷ್ಟು ಕಮ್ಮಿ ಆಗಿದೆ. ಯಾಕಂದ್ರೆ ಬಹಳ ಟಫ್ ಇತ್ತು ಸಬ್ಜೆಕ್ಟ್ಸ್ ಅಂತ ಕೇಳ್ಪಟ್ಟಿದ್ವಿ. ಹಾಗಾಗಿ ನಾವು ಏನು ನಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ PUC ಬಹಳ ಎಷ್ಟು ಚೆನ್ನಾಗಿ ಓದ್ತೀವಿ, ಮುಂದಿನ ದಿನಗಳಲ್ಲಿ ನಾವು ಸಾಧಿಸಬಹುದು. ಇಂಜಿನಿಯರಿಂಗ್, ಮೆಡಿಕಲ್, ಬೇರೆ ಬೇರೆ ಇದರಲ್ಲಿ ನಾವು ಹೋಗ್ಬೋದು. ಹಾಗಾಗಿ ನಾವು PUC ಕೂಡ ಹೆಚ್ಚಿನ ಒತ್ತನ್ನ ಪೋಷಕರು ನಮ್ಮ ಮಕ್ಕಳಿಗೆ ಕೊಟ್ಟು ವಿದ್ಯಾಭ್ಯಾಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್, ನಮ್ಮ ದೇಶದ ಗಡಿ ಕಾಯುವ ಯೋಧರಿಗೆ, ಅನ್ನ ಕೊಡುವ ರೈತರಿಗೆ ಹಾಗೂ ಶಿಕ್ಷಣ ಕೊಡುವ ನಮ್ಮ ಶಿಕ್ಷಕರಿಗೆ ಜವಾಬ್ದಾರಿ ಹೆಚ್ಚು ಇದೆ. ಹಾಸನಾಂಬೆ ಕೃಪೆಯಿಂದ SSLCಯಲ್ಲಿ ಉತ್ತಮ ಫಲಿತಾಂಶ ಬರುತ್ತಿದೆ. ಇದಕ್ಕೆ ಎಲ್ಲ ಹಂತದ ಶಿಕ್ಷಣ ಸಂಸ್ಥೆಯು ತಂಡವಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಶಾಲೆ ಬಿಟ್ಟವರಿಗೆ ಶಾಲೆಗೆ ಬರುವಂತೆ ಶಿಕ್ಷಕರು ಮಾಡಬೇಕು. ಶಾಸಕರು ಸರ್ಕಾರಿ ಶಾಲೆಗೆ ಅನುದಾನ ಕೊಡಲು ಸಿದ್ಧರಿದ್ದಾರೆ. SSLC ಪರೀಕ್ಷೆಯಲ್ಲಿ ಕಳೆದ ಬಾರಿ 6ನೇ ಸ್ಥಾನದಲ್ಲಿ ಇರುವಂತೆ ಈ ಬಾರಿ ಅದೇ ಸ್ಥಾನ ಉಳಿಸಿಕೊಂಡಿದ್ದೇವೆ. ಶಾಲೆ ಪ್ರಾರಂಭದಿಂದಲೇ ಶಿಕ್ಷಕರು ಮಕ್ಕಳನ್ನು ಸಿದ್ಧಪಡಿಸಬೇಕಾಗಿದೆ. ಯಾರು ಕೂಡ ಪರೀಕ್ಷೆಯಿಂದ ಹೊರ ಉಳಿಯಬಾರದು. ಇದರಿಂದ ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಜಿಲ್ಲೆಯ ಸ್ಥಾನಮಾನ ಮೊದಲ ಸ್ಥಾನಕ್ಕೆ ಬರುವ ನಿಟ್ಟಿನಲ್ಲಿ ಶಿಕ್ಷಕರು ಮಕ್ಕಳನ್ನು ತಯಾರು ಮಾಡಬೇಕು ಎಂದು ಹೇಳಿದರು. ಎರಡನೇದಾಗಿ ಅನ್ನ ಕೊಡ್ತಿರ್ತಕ್ಕಂಥ ನಮಗೆಲ್ಲರಿಗೂ ರೈತರಿಗೆ, ಮೂರನೇದಾಗಿ ಶಿಕ್ಷಣ ಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ. ಈ ಒಂದು ಪರಿಭಾಷೆಯಲ್ಲಿ ಇವತ್ತು ತುಂಬ ಜವಾಬ್ದಾರಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಬಹಳಷ್ಟಿದೆ. ಈಗ ಮೇಡಮ್ ಹೇಳ್ತಿದ್ರು, ಈ ವರ್ಷದಲ್ಲಿ ನಾವು ಅದಕ್ಕಿಂತ ಪೂರ್ವವಾಗಿ ಒಂದು ಸಾಹೇಬ್ರ ಹತ್ರ ಮಾತಾಡ್ತಿದ್ದೆ, MLA ಸಾಹೇಬ್ರ ಹತ್ರ. ಈ ಒಂದು ಸಂಸ್ಥೆಯಲ್ಲಿ ತುಂಬ ಒಳ್ಳೆ ಜಾಗದಲ್ಲಿ ಇಟ್ಟಿದ್ರಿ ಸರ್ ಅಂತ ಹೇಳಿದಾಗ ಅವರು ನೆನೆಸ್ಕೊಳ್ತಾ ಇದ್ರು, ಸರ್ ನಮ್ಮ ತಂದೆನೂ ಕೂಡ ಇದೇ ಶಾಲೆಯಲ್ಲಿ ಓದಿದ್ದು, ನಾವು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು ಅಂತ. ಅಂದ್ರೆ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಇದೇ ಶಾಲೆ ಓದಿದ್ದು ಅಂತ ಸಾಹೇಬರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಶಾಲೆ ಶಿಕ್ಷಣ ಪಡೆದಿರ್ತಕ್ಕಂಥದ್ದು ಯಾವ್ಯಾವ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಈ ದೇಶವನ್ನು ಆಡ್ತಕ್ಕಂಥ, ರಾಜ್ಯವನ್ನು ಆಡ್ತಕ್ಕಂಥ ಮತ್ತೆ ಕ್ಷೇತ್ರವನ್ನು ಒಂದು ಸಮತ್ವವನ್ನು ಇದರಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕ್ಷೇತ್ರಕ್ಕೂ ಕೂಡ ಈ ಒಂದು ಸಂಸ್ಥೆ ಒಂದು ಕಾಣಿಕೆ ಕೊಟ್ಟಿದೆ ಅನ್ನೋದಕ್ಕೆ ಈಗ ನಿಮ್ಮೆಲ್ಲರ ಎದುರಿಗೆ ನಮ್ಮ ನೆಚ್ಚಿನ ಶಾಸಕರವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ, ಈ ಒಂದು ತಾಲೂಕು ಇರ್ಬೋದು ಎಲ್ಲ ಶಾಲೆಗಳು ಮೂಲಭೂತ ಸೌಲಭ್ಯಗಳನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈಗ SSLC ಪರೀಕ್ಷೆ ಬಗ್ಗೆ ನಾವು ಕಳೆದ ಬಾರಿ ಈಗಾಗಲೇ ಮೊದಲನೇ ಸ್ಥಾನ, ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನ ಪಡೆದಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ವಿ. ಈಗ ನಮ್ಮ ಇವ್ರು ಹೇಳ್ತಾ ಇದ್ರು, ಧನಂಜಯ ಅವರು ಹೇಳ್ತಾ ಇದ್ರು, ವೆಬ್ಕಾಸ್ಟಿಂಗ್ ಮಾಡಿದ್ವಿ, ಗ್ರೇಸ್ ಮಾರ್ಕ್ಸ್ ಕಡಿಮೆ ಆಯಿತು, ಹಾಗಾಗಿ ನಾವು ಅತ್ಯುತ್ತಮವಾಗಿ ಮಾಡಿ. ಅಂದ್ರೆ ಎಲ್ಲ ಕಾರಣಗಳಲ್ಲ, ಇವು ನಮ್ಮ ಜವಾಬ್ದಾರಿಗಳು. ನಾವು ಶಿವರಾಮ್ ಹತ್ರ ಮಾತಾಡ್ತಾ ಇದ್ದೆ, ಆ ಶಾಸಕರು ಏನು ನಮ್ಗೆಲ್ಲ ಮೂಲಭೂತ ಸೌಲಭ್ಯ ಕೊಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ಕ್ರಿಯೇಷನ್ ರೂಪಿಸ್ಕೊಂಡು ಶಾಲೆಗಳ ಅಭಿವೃದ್ಧಿಗೆ ಅವರದೇ ಆದ ಚಿಂತನೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಈಗ ನಾವು SSLC ಪರೀಕ್ಷೆಯಲ್ಲಿ
ಈಗ ಈ ವರ್ಷದ ಒಳ್ಳೆ ಗುಣಾತ್ಮಕ ರಿಸಲ್ಟ್ ಬಂದಿದೆ ಅಂತೇಳಿ. ಈಗ 600ರಿಂದ 625 ಅಂಕಗಳ ಪಡೆಯತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ 580 ವಿದ್ಯಾರ್ಥಿಗಳು ಬಂದಿದ್ದಾರೆ ಸರ್. ಅಷ್ಟು ಮಕ್ಕಳಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೂ ಕೂಡ ಈ ಸಿ ಮತ್ತು ಸಿ ಪ್ಲಸ್ ಅಂತ ಏನು ನಾವು ಗ್ರೇಡ್ ಕೊಡ್ತೀವಿ, ಅದ್ರಲ್ಲಿ ಕೇವಲ 324,296 ಜಿಲ್ಲೆನಲ್ಲಿ. ಅಂದರೆ ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ 8-9 ಸಾವಿರ ಮಕ್ಕಳು ನಾವು ಏನು ಶ್ರೇಣಿ ಕೊಡ್ತಾ ಇದ್ದೀವಿ, A+, A, B+, B ಇವು ಎರಡು ನೋಡಿದರೆ ಸುಮಾರು 15,000 ವಿದ್ಯಾರ್ಥಿಗಳು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನಗಾಣಬೇಕಾಗ್ತದೆ. ಈಗಾಗಲೇ ನಮ್ಮ ಒಂದು ಉದ್ದೇಶ ಇತ್ತು, ನಮ್ಮ ಜಿಲ್ಲೆ ಈಗಾಗಲೇ ನಾವು ಪ್ರಥಮವಾಗಿ ನಾವು ಒಳ್ಳೆಯ ಜಾಗದಲ್ಲಿದ್ದೀವಿ ಅಂತಂದರೆ ಜಿಲ್ಲೆ ರಾಜ್ಯದಲ್ಲಿ ಈಗ ನಮ್ಮ ಹಾಸನಾಂಬೆ ಒಂದು ಕೃಪೆಯಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಜೊತೆಗೆ ನಮ್ಮ ಒಂದು ಉದ್ದೇಶ ಏನಿತ್ತು ಅಂದರೆ ಬಿ ಅವರು ಹೇಳ್ತಾ ಇದ್ರು, ಪ್ರತಿ ದಿನ ಪ್ರತಿ ಕ್ಷಣ ಸುಮಾರು 10-11 ಗಂಟೆಗೂ ಫೋನ್ ಮಾಡಿದ್ದುಂಟು ಬಿ ಅವರಿಗೆ ಈ ವರ್ಷದ ಫಲಿತಾಂಶದಲ್ಲಿ. ಈ ಫಲಿತಾಂಶ ತರಲಿಕ್ಕೆ ಕೇವಲ ನಾವು ಬಿ ಒಗಳು ಮಾತ್ರ ಕೈ ಜೋಡಿಸ್ತಿಲ್ಲ, ನಮ್ಮ ಕೆಳಸ್ತರದಲ್ಲಿರ್ತಕ್ಕಂಥ CRP, BRP, ECO ಮತ್ತೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, EO, BOSಗಳು ಮತ್ತೆ ಡೈರೆಕ್ಟ್ ಫ್ಯಾಕಲ್ಟಿ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಉಪನ್ಯಾಸಕರು, ಕಿರಿಯ ಉಪನ್ಯಾಸಕರು, ಜೊತೆಗೆ ಪ್ರಾಂಶುಪಾಲರು ಎಲ್ಲ ತಂಡೋಪತಂಡವಾಗಿ ಶಾಲೆಗಳಿಗೆ ದತ್ತು ಕೊಡೋದ್ರ ಮೂಲಕವಾಗಿ ಮತ್ತೆಲ್ಲರನ್ನೂ ಕೂಡ ನಿಮ್ಮನ್ನ ಭೇಟಿ ಮಾಡಿ ನಾವು 2 ಆಸ್ಪೆಕ್ಟ್ ಇಟ್ಕೊಂಡಿದ್ವಿ. ಒಂದು ಹೈ ಸ್ಕೋರ್ ಮಾಡ್ತಕ್ಕಂಥದಕ್ಕೆ ಮತ್ತೆ ಜಸ್ಟ್ ಪಾಸ್ ಮಾಡಲಿಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅಟ್ಲೀಸ್ಟ್ ಸ್ಕೋರಿಂಗ್ ಪ್ಯಾಕೇಜು ಕೂಡ ಮಾಡಿದ್ವಿ. ಈ 2 ಹಂತಗಳಲ್ಲಿ ಸ್ವಲ್ಪ ವರ್ಕೌಟ್ ಆಯಿತು. ಆದರೂ ಕೂಡ ಈ ಒಂದು ಜವಾಬ್ದಾರಿ ಏನು ಅಂತಂತಂದ್ರೆ ಯಾವುದೇ ಒಂದು ಮಗು ಈ ಶಾಲೆಗಳಲ್ಲಿ ಹಲವಾರು ಕಾರಣಗಳು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ 40ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಹಾಗೂ ಶಾಲೆಯಲ್ಲಿ 100ಕ್ಕೆ 100ರಷ್ಟು ಶೇಕಡಾವಾರು ಫಲಿತಾಂಶ ಪಡೆದ ಮುಖ್ಯ ಶಿಕ್ಷಕರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಶಿಕ್ಷಣ ಇಲಾಖೆಯ HT ಗೀತಾ ಆನಂದ್, ಫಾದರ್ ಲಿಯೋ ಬಸವರಾಜು, ಖಾಸಗಿ ಶಿಕ್ಷಣ ಸಂಸ್ಥೆ ಸಂಘದ ಶಿವರಾಮೇಗೌಡ, ಚಂದ್ರಶೇಖರ್, ನೋಡಲ್ ಅಧಿಕಾರಿ ಮಲ್ಲಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅವಿಶ್ವಾಸದ ನಿರ್ಣಯದಲ್ಲಿ ವಿಪ್ ಉಲ್ಲಂಘಿಸಿದ ಸದಸ್ಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರ ಸದಸ್ಯತ್ವ ರದ್ದುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಜಿ ಸಚಿವ ಶಿವರಾಮ್ ಹೇಳಿದರು. ಇಂದು ನಡೆದ ಪುರಸಭೆ ಅಧ್ಯಕ್ಷರ ಅವಿಶ್ವಾಸ ನಿರ್ಣಯದಲ್ಲಿ ಜಯವಾದ ನಂತರ ಉಪಾಧ್ಯಕ್ಷರಾದ ಉಷಾ ಸತೀಶ್ ಅವರನ್ನು ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MJ ನಿಶಾಂತ್, ಪುರಸಭೆಯಲ್ಲಿ 17 ಜನ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಜಯಶೀಲರಾಗಿದ್ದರು. ಅವರಿಗೆ ಪುರಸಭೆ ಅಧ್ಯಕ್ಷ AR ಅಶೋಕ್ ಅವರ ವಿರುದ್ಧ ಮತ ಚಲಾಯಿಸುವಂತೆ ಎಲ್ಲರಿಗೂ ವಿಪ್ ಜಾರಿ ಮಾಡಲಾಗಿತ್ತು. 17 ಸದಸ್ಯರಲ್ಲಿ AR ಅಶೋಕ್ ಬಿಟ್ಟು ಎಲ್ಲಾ ಸದಸ್ಯರು ಸಭೆಗೆ ಹಾಜರಾಗುವ ಮೂಲಕ ಒಮ್ಮತದಿಂದ ಮತ ಚಲಾಯಿಸಿದ್ದಾರೆ. ಅಶೋಕ್ ಅವರು ವಿಪ್ ಉಲ್ಲಂಘಿಸಿದ್ದು ಅವರ ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳುತ್ತದೆ. ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದ ಇವರನ್ನು ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು ಇಂದು ನಮಗೆ ಜಯ ಸಿಕ್ಕಿದೆ. ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿ ಮುಂದೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದರು. AR ಅಶೋಕ್ ಅವರು ಅಧ್ಯಕ್ಷರನ್ನ ಇವತ್ತು ಕೆಳಗಿಳಿಸುವಂತ ಪಕ್ಷದ ವತಿಯಿಂದ ವಿಪ್ ಜಾರಿ ಮಾಡಿ ಪಕ್ಷದ ವತಿಯಿಂದ ಆದೇಶ ಇತ್ತು. ಹಾಗಾಗಿ ಇವತ್ತು AR ಅಶೋಕ್ ಅವರು ಈ ಅಧ್ಯಕ್ಷ ಸ್ಥಾನದಿಂದ ಅವಿಶ್ವಾಸದ ಪರವಾಗಿ ಕಾಂಗ್ರೆಸ್ ಪಕ್ಷದ ಮತವನ್ನು ಮಾಡಿ ಅಶೋಕ್ ಅವರನ್ನ ಕೆಳಗಿಳಿಸಿದ್ವಿ. ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಾಗಿರುತ್ತೆ. ಎಲ್ಲರ ಹೋರಾಟದಿಂದ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬರ್ಬಿಟ್ಟಿದ್ರೆ ಆಲ್ರೆಡಿ ಪರ ವಿರೋಧ ಎಲ್ಲ ಬರೆದು ಮುಗಿದಿತ್ತು. ಹಾಗಾಗಿ ಇವತ್ತಿನ ಅಧಿಕೃತವಾದ ಹೇಳಿಕೆ ಏನಂದ್ರೆ ಇವತ್ತು ಕಾಂಗ್ರೆಸ್ನ ಪರವಾಗಿ 17 ಮತ MP ಅವರು ಸೇರಿದಂತೆ 17 ಮತ ಆಗಿದೆ. ಹಾಗಾಗಿ ನಾವು ಈ ಅವಿಶ್ವಾಸದಲ್ಲಿ ಗೆದ್ದಿದ್ದೀವಿ. ಕೆಪಿಸಿಸಿ ಸದಸ್ಯ ಬಿ ಶಿವರಾಮ್ ಮಾತನಾಡಿ, ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಇಂದು ಪುರಸಭೆಯಲ್ಲಿ ಅಧಿಕಾರ ಮುಂದುವರಿಯುತ್ತದೆ. ಇಲ್ಲಿ ಯಾವುದೇ ಪರ ವಿರೋಧವಿಲ್ಲ. ಅಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ದು ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ನಡೆದುಕೊಳ್ಳುವ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಸದಸ್ಯರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಲಾಗುತ್ತದೆ. ಪಕ್ಷದಲ್ಲಿ ಗೆದ್ದು ಪಕ್ಷದ ಸಿದ್ಧಾಂತಕ್ಕೆ ದ್ರೋಹ ಬಗೆದವರಿಗೆ ಗತಿ ಏನಾಗುತ್ತದೆ? ಕಾಲವೇ ಉತ್ತರಿಸುತ್ತದೆ. ಸುಳ್ಳು ಹೇಳುವ ಮೂಲಕ ನಮ್ಮ ಪಕ್ಷದವರನ್ನೇ ಎತ್ತಿಕಟ್ಟುವ ಮೂಲಕ ಪಕ್ಷ ಒಡೆಯುವ ಕೆಲಸಕ್ಕೆ ಹೊರಟಿದ್ದ ಶಾಸಕರಿಗೆ ನಾಚಿಕೆಯಾಗಿದೆ. ವಿಪ್ ಉಲ್ಲಂಘನೆ ಮಾಡುವುದರ ಜೊತೆಗೆ ಆರೋಗ್ಯದ ನೆಪ ಒಡ್ಡಿರುವ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲು ಮನವಿ ಮಾಡುತ್ತೇವೆ. ಪಕ್ಷಕ್ಕೆ ಯಾರು ದ್ರೋಹ ಬಗೆದರೂ ಪಕ್ಷದ ಶಿಸ್ತು ಕ್ರಮ ಏನಾಗುತ್ತದೆ ಎಂಬುದಕ್ಕೆ ಈ ದಿನ ಘಟನೆ ಸಾಕ್ಷಿ. ಅಶೋಕ್ ವಿರುದ್ಧ ಏನೇ ನಿರ್ಣಯ ಕೈಗೊಂಡರೂ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು. ಅವಿಶ್ವಾಸ ನಿರ್ಣಯ ಏನಿವತ್ತು ಮಂಡಿಸಿದ್ರು
ಅದರಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಬಂದು ಇವತ್ತು ಈ ಒಂದು ನಿರ್ಣಯದಲ್ಲಿ ಪಾಲ್ಗೊಂಡು ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನಂತೂ ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿ ಒಗ್ಗಟ್ಟನ್ನು ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಹೋದ್ಸರಿ ಹತಾಶ್ಚರ್ಯದಿಂದ ನಡೆದೋಯ್ತು, ಅಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ. ಭಾಳ ಜನ ನಮ್ಮವರೇ, ನಮ್ಮ ಪಕ್ಷದವರೇ ನಂಬಿಸಿ ಇವರಿಗೆ ಈ ವಿಪ್ ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರ ಪರಿಣಾಮ ಇಷ್ಟೆಲ್ಲ ಅನಾಹುತ ನಡೆದೋಯ್ತು. ಈ ಸರಿ ಅದಕ್ಕೆ ಭಾಳ ಜಾಗ್ರತೆಯಿಂದ ಪಕ್ಷದ ಮೇಲೆ ಪ್ರತಿಯೊಬ್ಬರ ಮೇಲೂ ಕೂಡ ಒಂದು ಅವರವ್ರ ಜವಾಬ್ದಾರಿಯನ್ನು ಅವರಿಗೆ ತಿಳಿಸೋದ್ರ ಮೂಲಕ ಎಲ್ಲ ಒಗ್ಗಟ್ಟಾದರು. ಆದರೆ ಯಾರು ಮೋಸ ಮಾಡ್ತಾರೆ ಅವ್ರಿಗೆ ಏನಾಗುತ್ತೆ ಫಲಿತಾಂಶ ಪಕ್ಷದ್ದು ಅನ್ನೋದು ಇವತ್ತಿನ ಏನು ತೀರ್ಪು ಅವರಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಿ ಹೇಳ್ತಾ, ಅಷ್ಟು ಸುಲಭವಾಗಿ ಈ ಒಂದು ವಿಪ್ಪು ಮನ್ಸಿದೀವಲ್ಲ ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಇದನ್ನು ಕಂಡು ತುಂಡಾಗಿ ಹೇಳ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲಿ ಹೋಗಿ ಸೇರಿಕೊಂಡು ಹುಷಾರಿಲ್ಲ ಅನ್ನೋ ನಾಟಕ ಇದೆಯಲ್ಲ, ಇದು ನಡೆಯಲ್ಲ. ಖಂಡಿತ ಸದಸ್ಯತ್ವದಿಂದ ತೆಗಿತಕ್ಕಂಥ ಕೆಲಸವನ್ನ ಕೈ ಹಾಕೇ ಆಗ್ತೀವಿ ಅಂತಕ್ಕಂಥ ಪಕ್ಷಕ್ಕೆ ದ್ರೋಹ ಮಾಡೋರಿಗೆ ಇದೊಂದು ಎಚ್ಚರಿಕೆ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಮಾಜಿ ಪುರಸಭೆ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಮುಖಂಡರಾದ ಬಿಎಂ ಸಂತೋಷ್, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಪುರಸಭೆ ಸದಸ್ಯರು ಹಾಜರಿದ್ದರು. ದೇಶದ ಪ್ರತಿಷ್ಠಿತ ತಾಂತ್ರಿಕ ಸಂಸ್ಥೆಗಳಾದ ಐಐಟಿ, ಐಐಎಸ್ಟಿ, ಐಐಎಸ್ಸಿ ಮುಂತಾದ ಸಂಸ್ಥೆಗಳಲ್ಲಿ ಬಿಟೆಕ್ ಪದವಿ ಪ್ರವೇಶಕ್ಕೆ ನಡೆಯುವ ಜೆಇಇ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಶೈಕ್ಷಣಿಕ ಸಹಭಾಗಿತ್ವದ ಎಚ್ಕೆಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಾದ ಚೇತನ್ ಗೌಡ ಎನ್ಎಸ್ ರಾಷ್ಟ್ರಮಟ್ಟದ ಕಾಮನ್ ರ್ಯಾಂಕ್ ಪಟ್ಟಿಯಲ್ಲಿ 3420 ಹಾಗೂ ಒಬಿಸಿ ಕೆಟಗರಿ ವಿಭಾಗದಲ್ಲಿ 639ನೇ ರ್ಯಾಂಕ್ ಹಾಗೂ ಪ್ರೀತಿ ಸಿಎಲ್ 9271ನೇ ರ್ಯಾಂಕ್ ಗಳಿಸಿ ವಿಶೇಷ ಸಾಧನೆಗೈದಿದ್ದಾರೆ. ಈ ಮೂಲಕ ದೇಶದ ಪ್ರತಿಷ್ಠಿತ ತಾಂತ್ರಿಕ ವಿಶ್ವವಿದ್ಯಾನಿಲಯಗಳಿಗೆ ಪ್ರವೇಶಕ್ಕೆ ನಡೆಯುವ ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿದ್ದಾರೆ. ಸತತ 6 ವರ್ಷಗಳಿಂದಲೂ ನಮ್ಮ ಸಂಸ್ಥೆಯ ನುರಿತ ಅನುಭವಿ ಉಪನ್ಯಾಸಕರಿಂದಲೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉನ್ನತ ತರಬೇತಿಯನ್ನು ನೀಡುತ್ತಿರುವ ಹಾಸನದ ಏಕೈಕ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ದೇಶದ ಪ್ರತಿಷ್ಠಿತ ತಾಂತ್ರಿಕ ಸಂಸ್ಥೆಗಳಾದ ಐಐಟಿ, ಐಐಎಸ್ಟಿ, ಐಐಎಸ್ಸಿ ಮುಂತಾದ ಸಂಸ್ಥೆಗಳಲ್ಲಿ ಬಿಟೆಕ್ ಪದವಿ ಪ್ರವೇಶಕ್ಕೆ ನಡೆಯುವ ಜೆಇಇ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಶೈಕ್ಷಣಿಕ ಸಹಭಾಗಿತ್ವದ ಎಚ್ಕೆಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಾದ ಚೇತನ್ ಗೌಡ ಎನ್ಎಸ್ ರಾಷ್ಟ್ರಮಟ್ಟದ ಕಾಮನ್ ರ್ಯಾಂಕ್ ಪಟ್ಟಿಯಲ್ಲಿ 3420 ಹಾಗೂ ಒಬಿಸಿ ಕೆಟಗರಿ ವಿಭಾಗದಲ್ಲಿ 639ನೇ ರ್ಯಾಂಕ್ ಹಾಗೂ ಪ್ರೀತಿ ಸಿಎಲ್ 9271ನೇ ರ್ಯಾಂಕ್ ಗಳಿಸಿ ವಿಶೇಷ ಸಾಧನೆಗೈದಿದ್ದಾರೆ. ಸಾಧಕರನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಎಚ್ಕೆ ಸುರೇಶ್, ಕಾರ್ಯದರ್ಶಿಗಳಾದ ಶ್ರೀಯುತ ಎಚ್ಎಸ್ ಪ್ರಶಾಂತ್ ಗೌಡ, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು ಹಾಗೂ ಸಂಯೋಜಕರಾದ ಆದಿತ್ಯ ವೈಟಿಕೆ ಮತ್ತು ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ. ಈಗ ಜಾಹೀರಾತು. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಇಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ಸ್ 9844244869, 9844359215 ಮತ್ತು 6360685198. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ.
ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಫ್ಯಾನ್ಸ್, ಗೀಸರ್, ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು, ಅಂಡರ್ ಗ್ರೌಂಡ್ ಕೇಬಲ್, ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್, ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ. ಎಂದೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್, MG ರೋಡ್, ಹಾಸನ್. ಕಾಂಟ್ಯಾಕ್ಟ್ 8310 867 875 944 849 2394. ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್, ಹಾಸನದ MG ರಸ್ತೆಯಲ್ಲಿ. ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಮಲ್ಟಿ ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್, ಸ್ಯಾಂಡ್ಲರ್ ಲೈಟ್, ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್, ಲೈಟಿಂಗ್ ಫ್ಯಾನ್ಸ್, ಡೆಕೋರೇಟಿವ್ ಲೈಟ್ಸ್, LED ಪ್ಯಾನಲ್ ಲೈಟ್, ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ. ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್, ಸ್ವಿಚಸ್, ಕೇಬಲ್ಸ್, ಮೋಟಾರ್ ಪಂಪ್ಸ್, ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ. ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವೆಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸೆರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರಸ್, ಹೆಂಡ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಕ್ವರ್, ಆಸ್ಟ್ರಾಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ನೋಡಿದಾಗಲೆಲ್ಲ ನವ ಚಿತ್ರವೇ. ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ಚಿನ್ನದ ಆಭರಣಗಳ ವೇಸ್ಟೇಜ್ VA ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ.
ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ತಾಲೂಕಿನ ಪೆದ್ದನಹಳ್ಳಿ ಗೇಟ್ ಬಳಿಯ ಮೈಸೂರು ಹಾಸನ ರಸ್ತೆಯ ಹಳೆ ಬಸ್ ನಿಲ್ದಾಣದಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಓರ್ವ ಮಹಿಳೆ ಸೇರಿದಂತೆ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಅಂದಾಜು 11 ಲಕ್ಷ ರೂಪಾಯಿ ಮೌಲ್ಯದ 23 ಕೆಜಿ ಹಸಿ ಮತ್ತು ಒಣ ಗಾಂಜಾ ಸೊಪ್ಪು ವಶಪಡಿಸಿಕೊಳ್ಳಲಾಗಿದೆ. ಖಚಿತ ಮಾಹಿತಿ ಆಧರಿಸಿ ಗ್ರಾಮಾಂತರ ಪಿಎಸ್ಐ ರಮೇಶ್ ಕುಮಾರ್ ಪಿ ನೇತೃತ್ವದಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ವೇಳೆ 2 ಪುರುಷರು ಮತ್ತು 2 ಮಹಿಳೆಯರು ಸ್ಥಳದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರಾದರೂ ಪೊಲೀಸರು ತಕ್ಷಣ ಬೆನ್ನಟ್ಟಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಕೆಆರ್ ನಗರ ತಾಲೂಕಿನ ಗಾಂಧಿನಗರದ 38 ವರ್ಷದ ಶಫೀವುಲ್ಲಾ ಖಾನ್, ತುಮಕೂರು ಜಿಲ್ಲೆಯ ಗುಬ್ಬಿಪಟ್ಟಣದ 45 ವರ್ಷದ ಕೈಸರ್ ಖಾನ್ ಮತ್ತು ಬೆಂಗಳೂರಿನ ಅಕ್ಷಯ ನಗರದ 30 ವರ್ಷದ ರೇಷ್ಮಾ ಎಚ್ಎಸ್ ಎಂದು ಗುರುತಿಸಲಾಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಜಾತಿ, ಧರ್ಮ, ಜನಾಂಗಕ್ಕೆ ಸೀಮಿತವಾದದ್ದಲ್ಲ. ಕನ್ನಡ ನೆಲ ಜಲ ಭಾಷೆಯ ವಿಚಾರಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಒಗ್ಗಟ್ಟಾಗಬೇಕು ಎಂದು ಹಾಸನ ಜಿಲ್ಲಾ ಕರವೇ ಅಧ್ಯಕ್ಷರಾದ ಸಿಡಿ ಮನುಕುಮಾರ್ ಹೇಳಿದರು. ಸಕಲೇಶಪುರ ತಾಲೂಕು ಕರವೇ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾ ಅಧ್ಯಕ್ಷರಾದ ಸಿಡಿ ಮನುಕುಮಾರ್ ನೇತೃತ್ವದಲ್ಲಿ ಲಯನ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಈ ಎಲ್ಲ ತಾಲೂಕಿನ ಅನೇಕ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಘಟನೆ ಕ್ರಿಯಾಶೀಲವಾಗಿ ಕೆಲಸ ಮಾಡಲು ಸಹಕಾರವಾಗಲಿದೆ. ಎಲ್ಲ ನೂತನ ಪದಾಧಿಕಾರಿಗಳು ಸಮಾಜಕ್ಕೆ ಪಾರದರ್ಶಕವಾಗಿ ಕೆಲಸ ಮಾಡುವಂತಾಗಲಿ ಎಂದು ಹೇಳಿದರು. ಕಾಮಗಾರಿ ಅವ್ಯವಸ್ಥೆ ಖಂಡಿಸಿ ಅನೇಕ ಹೋರಾಟಗಳು ಮಾಡಿದೆ. ಈಗ ಅನೇಕ ಹೋರಾಟಗಳನ್ನ ಸಕಲೇಶಪುರ ತಾಲೂಕಲ್ಲೂ ಸಹ ನಮ್ಮ ದಿನೇಶ್ ಅವರು, ಮುಂಚೆ ಬಾಗಿಲು ಸುರೇಶ್ ಗೌಡ ಅಂತ ಇದ್ರು, ಇವರೆಲ್ಲರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸುರೇಶ್ ಅಣ್ಣವರು ಇದ್ದಾರೆ, ಸಂಘಟನೆಯಲ್ಲಿ ತುಂಬಾ ಹಿರಿಯರು. ಅವರು ಸಹ ನಮ್ಮ ಸಂಘಟನೆಗೆ ತುಂಬಾ ಕೊಡುಗೆ ಕೊಟ್ಟು ತುಂಬಾ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿ ಅನೇಕ ಮುಂದೆ ಇರ್ತಕ್ಕಂಥ ನಮ್ಮ ದುಷ್ಯಂತ್ ಇರ್ಬೋದು, ಬೆಳಗೋಡು ಅಧ್ಯಕ್ಷ ಇರ್ಬೋದು, ಇವರೆಲ್ಲ ಹಲವು ತುಂಬಾ ಕೆಲಸ ಮಾಡ್ಕೊಂಡು ಸಂಘಟನೆ ಗಟ್ಟಿಗೊಳಿಸೋದ್ರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅದೇ ರೀತಿ ಇವತ್ತ ಕರ್ನಾಟಕದಲ್ಲಿ ಯಾವ ಒಂದು ಸಮಸ್ಯೆ ಆದ್ರೂ ಸಹ ಅದನ್ನು ಕೇಳ ಅಂತ ಇವತ್ತ ರಾಜಕೀಯ ಪಕ್ಷಗಳು ಯಾವುದೂ ಇಲ್ಲ. ಯಾವುದೇ ಪಕ್ಷ ಇರಲಿ, ಅದು JDS ಇರ್ಲಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಅವ್ರ ಸ್ವಾರ್ಥಕ್ಕೋಸ್ಕರ ಇವತ್ತ ನಾಟನ ಬಲಿ ಕೂಡ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಒಂದು ಹೇಳಿಕೆ ಕೊಟ್ಬಿಡ್ತಾರೆ, ಬಿಟ್ಬಿಡ್ತಾರೆ, ಮತ್ತೆ ಅದನ್ನ ಇದು ಮಾಡಲ್ಲ. ಇವತ್ತೇನಾದ್ರು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ಕೊಂಡು ಗೊತ್ತಾದ್ರೆ ತಕ್ಷಣವೇ ಬೀದಿಗಿಳಿರ್ತಕ್ಕಂಥ ಸಂಘಟನೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತ ಸರ್ಕಾರ ಕನ್ನಡದಲ್ಲಿ ನಾಮಫಲಕ ಅಳವಡಿಸಬೇಕು ಅಂತ ಒಂದು ಕಾನೂನು ಜಾರಿಯಲ್ಲಿದ್ರು ಸಹ ಬೆಂಗಳೂರಲ್ಲಿ ಯಾವುದೇ ಒಂದು ನಾಮಫಲಕನ ಕನ್ನಡದಲ್ಲಿ ಅಳವಡಿಸ್ತಿರಲಿಲ್ಲ. ಸುಮಾರು ತುಂಬಾ ಹೋರಾಟಗಳಾಗಿ ನಂತರದಲ್ಲಿ ಯಾವತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕ್ರಾಂತಿಕಾರಿ ಹೋರಾಟಕ್ಕೆ ಕೈ ಹಾಕಿದವು, ಅವತ್ತ ಇಡೀ ಬೆಂಗಳೂರಲ್ಲಿ ಇರ್ತಕ್ಕಂಥ ನಾಮಫಲಕ ಎಲ್ಲ ಧ್ವಂಸ ಅದು. ಆ ತಕ್ಷಣನೇ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣನೇ ಕಾನೂನನ್ನ ಜಾರಿಗೊಳಿಸಬೇಕು, ತಕ್ಷಣನೇ ಎಲ್ಲಾ ಕಡೆಯಲ್ಲೂ 60 ಭಾಗದಷ್ಟು ಕನ್ನಡ ನಾಮಫಲಕ ಅಳವಡಿಸಬೇಕು ಅಂತ ಆದೇಶ ಮಾಡಿ ಅವತ್ತ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಯಲ್ಲೂ ಸಹ ಇವತ್ತ ಕನ್ನಡ ನಾಮಫಲಕ. ಈ ಸಂದರ್ಭದಲ್ಲಿ ದಿನೇಶ್, ರಘುಪಾಳ್ಯ, ನಟರಾಜ್, ಗಗನ್ ಹಾಡ್ಲಳ್ಳಿ, ಸುನಿಲ್, ಸುಮನ್ ಹೆತ್ತೂರು, ಶಿವಕುಮಾರ್ ತಡಕಲು, ಕೃಷ್ಣಪ್ಪ ಪೂಜಾರಿ, ಪ್ರಜಯ ಕುಮಾರ್, ಯಶಸ್, KM ಕೌಡಳ್ಳಿ, ಪ್ರಜ್ವಲ್ VR ಇನ್ನಿತರರು ಹಾಜರಿದ್ದರು. ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಾಟೀಲ್ ಅವರು ಸಂಸದರಾಗಿ ಇಂದಿಗೆ 1 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅವರ ಯಶಸ್ವಿ ಸೇವೆ ಪ್ರಯುಕ್ತ ಅವರ ಅಭಿಮಾನಿಗಳು ಪಟ್ಟಣದ ಕೋಡಂಗಿ ಕೊಪ್ಪಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಹಾಗೂ ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಗೆ ಅವರ ವ್ಯಾಸಂಗಕ್ಕೆ ಪೂರಕವಾಗಿ ನೆರವಾಗುವ ಅಗತ್ಯ ಪರಿಕರಗಳನ್ನು ವಿತರಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಮತ್ತು ಪುಟಾಣಿಗಳಿಗೆ ಲೇಖನಿ ಸಾಮಗ್ರಿ ವಿತರಿಸಿ ಮಾತನಾಡುತ್ತಾ, ಸಂಸದರು ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಬಯಸಿ ಆ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿ ಕುಟುಂಬಗಳಿಗೆ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನೆರವಾಗುವ ದೃಷ್ಟಿಯಿಂದ ವಾರ್ಷಿಕ 52,000 ಕೋಟಿ ರೂಪಾಯಿ ಅನುದಾನವನ್ನು ಮಹತ್ವಾಕಾಂಕ್ಷಿ 5 ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿರಿಸಿ ಆ ಮೂಲಕ
ಮೂಲಕ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿ ಪಾತ್ರ ವಹಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಈ ಯೋಜನೆಗಳು ಪ್ರತಿ ಕುಟುಂಬಗಳಿಗೆ ತಲುಪುವ ವಿಷಯದಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಿರುವ ಸಂಸದರು 5 ಇಲಾಖೆಗಳ ಸಂಪರ್ಕವನ್ನು ನಿರಂತರವಾಗಿ ಇಟ್ಟುಕೊಂಡು ಕಾರ್ಯಗತಗೊಳಿಸುವಲ್ಲಿ ಬಹು ಮುಖ್ಯವಾಗಿ ಗಮನ ಹರಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಇವತ್ತೇನು ನಮ್ಮ ಹಾಸನ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ ಸಾಹೇಬರು ಅವರು ಸಂಸದರಾಗಿ ಇವತ್ತಿಗೆ 1 ವರ್ಷನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಆ ನೆನಪಿಗೆ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಮಕ್ಕಳ ಭವಿಷ್ಯಕ್ಕೆ ಪೂರಕವಾಗಿ ಏನು ಅತ್ಯಂತ ಅಗತ್ಯವಾಗಿ ಶಾಲೆಯಲ್ಲಿ ಬೇಕಾಗ್ತದೆ ಆ ಒಂದು ಪರಿಕರನ ಕೊಡಬೇಕು, ಆ ಮೂಲಕ ಅವರ ಒಂದು ಸೇವೆನ ಸ್ಮರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಏನಿವತ್ತು ನಮ್ಮ ಶ್ರೇಯಸ್ ಎಂ ಪಟೇಲ್ ಸಾಹೇಬರು ಹಾಸನ ಜಿಲ್ಲೆಯ ಸಂಸದರಾದ ನಂತರ ಈ ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಅವರು ಸರ್ಕಾರದ ಗಮನ ಸೆಳೆಯುವಂಥದ್ದು, ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂಥ ಒಂದು ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ. ಏನು ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶ ಸೇರಿದಂತೆ ಎಲ್ಲ ಭಾಗದ ಒಂದು ಗ್ರಾಮಗಳಿಗೆ ಮತ್ತು ನಗರಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡೋ ವಿಚಾರದಲ್ಲಿ ನಮ್ಮ ಸರ್ಕಾರದ ಗಮನವನ್ನು ಸೆಳೆದು ಆ ಮೂಲಕ ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿ ಹೆಜ್ಜೆನ ಇಟ್ಟಿದ್ದಾರೆ. ಏನಿವತ್ತು ನಾವು ನಮ್ಮ ಸರ್ಕಾರ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಇವತ್ತು ಕೊಡ್ತಿದೆ. ನಮ್ಮ 5 ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ತರೋ ವಿಚಾರದಲ್ಲಿ ನಮ್ಮ ಶ್ರೇಯಸ್ ಎಂ ಪಟೇಲ್ ಸಾಹೇಬರು 5 ಇಲಾಖೆಗಳ ಅಧಿಕಾರಿಗಳ ಒಂದು ವಿಶ್ವಾಸನ ಗಳಿಸಿ ಅವರ ಒಂದು ಸಂಪರ್ಕ ಸಾಧಿಸಿ ಆ ಮೂಲಕ 5 ಗ್ಯಾರಂಟಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತಲುಪಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಈ ಒಂದು 5 ಗ್ಯಾರಂಟಿ ಯೋಜನೆಗಳು ಪ್ರತಿ ಕುಟುಂಬದ ಕನಿಷ್ಠ ಒಂದು ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಒಂದು ಗ್ಯಾರಂಟಿ ಯೋಜನೆಯ ಒಂದು ಪ್ರಯೋಜನ ಸಿಗ್ತಿದೆ. ಹಾಗಾಗಿ ಅವರ ಒಂದು ಸೇವೆಯನ್ನು ಸ್ಮರಿಸಿ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಡನ್ನ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗೆ ಅವರು ಕಟಿಬದ್ಧರಾಗಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಅನ್ನೋ ಒಂದು ಲೆಕ್ಸದಲ್ಲೇ ಅವರೊಂದು ಸೇವೆಯನ್ನು ಮಾಡ್ತಿದ್ದಾರೆ. ಅವರ ಒಂದು ಸೇವೆ ಇದೇ ರೀತಿ ಮುಂದುವರಿಯುತ್ತದೆ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಇನ್ನು ಅವರು 5 ವರ್ಷದ ಒಂದು ಲೋಕಸಭಾ ಸದಸ್ಯ ಸ್ಥಾನ ಅವರು ಯಶಸ್ವಿಯಾಗಿ ಪೂರೈಸ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಧರ್ಮರಾಜ್, ಶಿಕ್ಷಕಿ ಗೀತಾ, ಅಂಗನವಾಡಿ ಕಾರ್ಯಕರ್ತೆ ವೀಣಾ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಲಲಿತಾ ಸೇರಿದಂತೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಪುರಸಭಾ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ, ಸತ್ಯಕ್ಕೆ ಸಂದ ಜಯ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಹಾಸನ ಜಿಲ್ಲೆಗೆ ಶಿಕ್ಷಣದಿಂದಲೂ ಕೀರ್ತಿ ತಂದುಕೊಟ್ಟಿರುವುದಕ್ಕೆ ಅಭಿನಂದನೆ, ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಅವಿಶ್ವಾಸದ ನಿರ್ಣಯದಲ್ಲಿ ವಿಪ್ ಉಲ್ಲಂಘಿಸಿದ ಸದಸ್ಯರ ವಿರುದ್ಧ ಶಿಸ್ತು ಕ್ರಮ, ಮಾಜಿ ಸಚಿವ ಶಿವರಾಮ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.